ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಸರ್. ರಾಮಮಂದಿರ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅಂದರೆ ಜನರ ಜೊತೆ ನಿರಂತರ ಸಂಪರ್ಕ. ಅಲ್ಲಪ್ಪ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ. ನಮಗೆ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೆಲಸ ಮಾಡಬೇಕು, ಜಿಲ್ಲೆಯಲ್ಲಿ ಮಾಡಬೇಕು. ನನ್ನ ಪರವಾಗಿ ಮದುವೆಗೋ ಇನ್ನೊಂದಕ್ಕೋ ಸಣ್ಣ ಪುಟ್ಟ ಓಡಾಡ್ತಾನೆ. ನನ್ನ ಮಕ್ಕಳೇನು ರಾಜಕೀಯದಲ್ಲಿ ಆ ಥರ ಬೇರೆಯವ್ರ ಥರ ಹಸ್ತಕ್ಷೇಪ ಮಾಡೋದು ಎಲ್ಲೂ ನೋಡಿಲ್ವಲ್ಲ. ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಕಾರ್ಯಕ್ರಮಕ್ಕೆ ಹೋಗ್ತಾನೆ. ಈಗ ಸೊಸೈಟಿ ಅಧ್ಯಕ್ಷ ಆಗವನೇ, ಸೊ ಅವನಿಗೂ ಪ್ರೋಟೋಕಾಲಲ್ಲಿ ಎಲ್ಲರೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋಗ್ಬೋದಲ್ಲ. ನೋಡೋಣ, ಇನ್ನೂ 10 ವರ್ಷ. ನಾನು ಇನ್ನೂ ಒಂದು 10 ವರ್ಷ 2 ಚುನಾವಣೆ ನಿಂತ್ಕೊತೀನಿ, ಆಮೇಲೆ ನೋಡೋಣ. ಅದೇನೋ ಅವ್ರದ್ದು ಬಿಟ್ಟು ನಾನು ಯಾಕೆ ಸರ್, ಇದೇನೋ ಇದೆ, ಹೊಗೆ ಆಡುತ್ತೆ. ಸ್ವಲ್ಪ ಒಂದು 2 ದಿವಸ ಆದಮೇಲೆ ಹೊರಗಡೆ ಬರುತ್ತೆ. ನಿಮಗೆ ಫಸ್ಟ್ ಬರುತ್ತೆ, ಆಮೇಲೆ ನನಗೆ ಬರುತ್ತೆ. ಬಾ ಸರ್, ರಾಜ್ಯ ಸರ್ಕಾರ ಅಪೌಷ್ಟಿಕತೆ ನಿವಾರಣೆಗೆ ಅಂತೇಳಿ ಮೊಟ್ಟೆ ಕೊಡ್ತಾ ಇದೆ. ಆದರೆ ಆಲ್ಕೆರೆ ಗ್ರಾಮದಲ್ಲಿ ಮೊಟ್ಟೆ ಬೇಡ ಅಂತೇಳಿ 80 ಜನ ನೋಡಿ, ಡಿ ಸಿ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಡಿ ಸಿ ಅವ್ರಿಗೆ ಕರೆಸಿ ಎರಡೂ ಕಡೆಯವ್ರನ್ನ ಮಾತಾಡಿದ್ದೀನಿ. ಒಂದು ಕಡೆ ಅವರ ಪದ್ಧತಿ, ಇನ್ನೊಂದು ಕಡೆ ಪೌಷ್ಟಿಕ ಆಹಾರವನ್ನು ಎಲ್ಲ ಕಡೆ ಸಿಕ್ಕಿದ ಮೇಲೆ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಕೊಡದೇ ಇದ್ದರೆ ತಪ್ಪಾಗುತ್ತೆ ಅಂತ. ಡಿ ಸಿ ಅವರು ಇಬ್ಬರನ್ನೂ ಕರೆಸಿ ಇನ್ನೊಂದ್ಸಲಿ ಮಾತಾಡಿ, ಯಾರನ್ನೂ ಸಹ ಇದು ಪ್ರತಿಷ್ಠಿತವಾಗಿ ತೊಗೋಬೇಡಿ ಅಂತ. ಅವ್ರಾಗ ಅವ್ರು ನಾವು ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಬೇಕು ಅಂತ ಅಂದಾಗ ನಾವು ಕೊಡೋಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಪ್ರಾಬ್ಲಮ್ ಇರೋದು. ಡಿ ಸಿ ಅವ್ರಿಗೆ ಮಾತನಾಡಿದ್ದೀನಿ, ಕರೆಸಿ ಇಬ್ಬರನ್ನೂ ಮಾತಾಡ್ತಾರೆ.